ನಮಸ್ಕಾರ ರೈತ ಬಂದವ್ರೆ. ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜೆಂಟಾ ತರಕಾರಿ ಬೀಜ ವಿಭಾಗದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಳೆದ 10 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಾವಿವತ್ತು ಬಿಜಾಪುರ ಜಿಲ್ಲಾ ದೇವರಹಿಪ್ಪರಗಿ ತಾಲೂಕಾ ಹುಣಸಾಳ ಗ್ರಾಮದಲ್ಲಿದ್ದೀವಿ. ಸೊ ಈ ಹುಣಸಾಳ ಗ್ರಾಮ ಯಾಕೆ ಫೇಮಸ್ಪಾ ಅಂದ್ರೆ ಮೆಣಸಿನಕಾಯಿ ಜಾಸ್ತಿ ಬೆಳೆಯೋದ್ರಲ್ಲಿ ಫೇಮಸ್ ಇದು. ಎಲ್ಲ ಕಡೆ ಹುಣಸಾಳ ಅನ್ನೋ ಒಂದು ಊರಿನ ಹೆಸರಿದೆ. ಸೊ ಇವತ್ತು ನಾವು ನಮ್ಮ ಪ್ರಗತಿಪರ ರೈತರಾದಂತಹ ಈರಪ್ಪ ಕುಂಟೋಜಿ ಪೂಜಾರಿನೂ ಅನ್ಬೋದು, ಈ ರೈತರ ಹೊಲದಲ್ಲಿದ್ದೀವಿ. ಇವರು ನಮ್ಮ ಸಿಂಜೆಂಟಾ ಕಂಪನಿಯ ಒಂದು ನೂತನ ಮೆಣಸಿನಕಾಯಿ ತಳಿ, ಏನು ಗುಂಟೂರು ಸೆಗ್ಮೆಂಟ್ ಅಂತೀವಲ್ಲ, ಇಲ್ಲಿ ಮೀಡಿಯಂ ರೆಡ್ ರೈ ಸೆಗ್ಮೆಂಟ್ ಅಂತೀವಿ. 2065 ಬಿಲ್ಲು ಅನ್ನೋ ವೆರೈಟಿಯನ್ನ ಅವರು 1 ಎಕರೆ ಜಮೀನಿನಲ್ಲಿ ಬೆಳೆದಿರ್ತಾರೆ. ಸೊ ಯಾವ ತೆರನಾಗಿ ಬಂದಿದೆ, ಅದೇ ರೀತಿ ನಮ್ಮ 2065 ಜೊತೆ ಬೇರೆ ಕಂಪ್ನಿದು ಒಂದು ಇದೇ ಸೆಗ್ಮೆಂಟ್ ಅಲ್ಲಿ ಬರುವಂತ ಬೇರೆ ತಳಿಯನ್ನು ಬೆಳೆದಿರ್ತಾರೆ. ಅದಕ್ಕೂ ಇದಕ್ಕೂ ಏನ ವ್ಯತ್ಯಾಸ ಇದೆ, ಯಾವ ತೆರನಾಗಿ ಬೆಳೆ ಬಂದಿದೆ ಅನ್ನೋದನ್ನ ರೈತರ ಮುಖಾಂತರ ಕೇಳೋಣ. ಈಗ ಇಲ್ಲಿ ಪ್ಲಾಟ್ ನೋಡಕ ನಮ್ಮ ಬಾಜು ಹೊಲದ ರೈತರು ಬಂದಿರ್ತಾರ. ಅವ್ರ ಹೆಸರು ಪೂಜಾರಿ ಅವರು ಇರ್ತಾರ. ಸೊ ಅವ್ರ ಮುಖಾಂತರ ಕೇಳೋಣ. ಈಗ ನೀವು ಇಲ್ಲಿವರೆಗೂ ಎಲ್ಲ ತಿರುಗಾಡಿ ನೋಡಿದ್ರಿ? ನೋಡಿರಿ ಸರ್. ಸೊ ನೀವು ಬಹಳ ಎಷ್ಟು ವರ್ಷದಿಂದ ಮೆಣಸಿನ ಗಿಡ ಬೆಳಗ್ತೀರಿ? ನಾವ್ ಒಂದ್ 6 ವರ್ಷ ಆಯ್ತು. 6 ವರ್ಷ ಆಯ್ತು. ಈ ಬೇರೆ ಬೇರೆ ಕಂಪನಿ ಮಾಡಿರಿ ಅದೇ ಕಂಪನಿ ಹೇಳ್ದಾರೆ. ಈಗ ನೀವು ಈ ರೈತರಿಗೆ ಇವ್ರು ಹೊಲದಾಗ ಬೆಳೆದಿರ್ತಾರೆ. ಸರ್. ಈಗ ಸದ್ಯ ಬಂದ್ ನೋಡಾಕ್ತಿರಿ ನೀವು. ಸರ್. ಈಗ ಹೂವು ಕಾಯಿ ಸೆಟ್ಟಿಂಗು, ಗಿಡದ ಬೆಳವಣಿಗೆ, ಆಮೇಲೆ ರೋಗ ಎಲ್ಲ ನೋಡಿದ್ರಿ. ನೀವ್ ಏನ್ ಅನ್ಸುತ್ತಾ ಹೇಳ್ಬೋದ್ರಿ? ಚಲೋ ಅನ್ಸ್ತೈತಿ ಸರ್. ನಾವ್ 3-4 ತರದ ಬೀಜ ಮಾಡಿವ್ರಿ ಸರ್. ಅಂದ್ರ ಇದು ಬಾರಿ ಚಲೋ ಬಂದ್ರಿ ಅದ್ರ ಚಲೋ ಬಂದೈತಿ. ಸರ್. ಅಂದ್ರೆ ನಿಮ್ಗ ಅದಕ್ಕ ಇದಕ್ಕ ನೋಡಿದ್ರ ವ್ಯತ್ಯಾಸ ಬಾಳ ರೀ ಸರ್. ರೋಗ ಕಮ್ರಿ ಸರ್. ರೋಗ ಕಡಿಮೆ ಇದೆ. ರೋಗ ಕಡಿಮೆ ಆದ್ರಿ. ಹಾ ರೀ. ಕಾಯಿ ಸೈಜ್ ಅದ, ಇದು ಸೈಜ್ ಆದ್ರಿ ಕಾಯಿ. ಕಾಯಿ ಸೈಜ್ ಇದೆ. ಹಾ ರೀ ಸರ್. ಆಮೇಲೆ ಗಿಡದ ಬೆಳವಣಿಗೆನೂ ಐತ್ರಿ. ಬೆಳವಣಿಗೆ ಆದ್ರಿ ಸರ್. ಕಾಯಿ ಚಲೋ ಆಗೈತಿ. ಕಾಯಿ ಚಲೋ ಆದ್ರಿ. ಈಗ ಬೇರೆ ಕಂಪ್ನಿ ನೀವು ಎಲ್ಲ ಬೆಳೆದಿರ್ತೀರಿ. ಅವು ಎಲ್ಲಾ ಮಾಡಿ ನೋಡಿವ್ರಿ ಸರ್. ಅಂದ್ರ ಅದು ಚಲೋ, ಇದು ಚಲೋ ಅನಸ್ತದ್ರಿ. ಇದೇ ಚಲೋ ಹಾ ರೀ ಸರ್. ಅವಾಗೆಲ್ಲ ನೋಡಿದ್ರೆ. ಓಕೆ, ಈಗ ನೀವು ಬೀಜದ ಸಂಖ್ಯೆ ಹೆಂಗ್ ಜಾಸ್ತಿ ಐತ್ರಿ? ಸಂಖ್ಯೆ ಹೆಚ್ಚಾದ್ರಿ ಬೀಜದ ಸರ್. ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಿಮ್ಗೆ ತೂಕ ಕಾಟ ಕಾಟ ಬರ್ತೀರಿ ಸರ್. ಆಮೇಲೆ ರೋಗ ಇಲ್ಲಿವರೆಗೂ ನೋಡ್ರಿ ನೀವು ಎಲ್ಲಿ ರೋಗ ಕಂಡಿಲ್ಲ. ಹೇಳ್ರಿ ಸರ್. ಆಮೇಲೆ ಕಾಯಿ ಸೈಜು ಕಲರ್ ಚಲೋ ಐತ್ರಿ. ಮ್ಯಾಲ್ ತುದಿತಾನು ಕಾಯಿ ಸೈಜ್ ಆತ್ರಿ. ಕೆಳಗಿಂದ ತುದಿತನ ಯಾವ ತರ ಕಾಯಿ ಸೈಜ್ ಆತ್ರಿ ಕಾಯಿ ಐತಿಲ್ಲ ಅದೇ ತರ ಸೈಜು ಹಾ ಐತಿ. ಓಕೆ ರೀ. ಆಮೇಲೆ ಈಗ ಎಲ್ಲಾ ರೈತರಿಂದ ಬೆಳಿಬಹುದ್ರಿ? ಹಾ ರೀ ಸರ್. ನೀವು ಮುಂದಿನ ವರ್ಷ ಈ ಹುಣಸಾಳ ಊರಾಗ ಈ ವೆರೈಟಿಯನ್ನ ಎಲ್ಲರಿಗೂ ಬೆಳ್ಯಾಕ ಬಾಳ ಮಾಡೋದಾದ್ರಿ ಸರ್. ನೀವು ಮಾಡ್ತೀರಿ ಮುಂದಿನ ಮಾಡೋದಾದ್ರಿ ಸರ್. ಓಕೆ. ಆಮೇಲೆ ಮಾಹಿತಿ ಐತನ ಮಾಡ್ರಿ.